₹2,000 ಬಿಲ್ಲು, ಜೋಬಲ್ಲಿ ₹2 ಇಲ್ಲ ನನ್ನ. ಕಟಿಂಗ್ ಹೋದಾಗ ಅಲ್ಲಿ ಲಾಸ್ಟ್ ಟೈಮೇ ದುಡ್ಡು ಕೊಟ್ಟಿಲ್ಲ ನಿಮ್ಮಪ್ಪ ಅಂತ ಕೂರಿಸ್ಬಿಡೋರು, ಕಟ್ ಮಾಡ್ತಿರ್ಲಿಲ್ಲ. ಇದು ನಾನು ಸಿನಿಮಾಗೆ ಮಾಡಿದ ಮೊದಲ ಕೆಲಸ. ಅಲ್ಲೇ ಫಸ್ಟ್ ಎಕ್ಸ್ಪೀರಿಯನ್ಸೇ ಗೊತ್ತೈತೆ ಇಲ್ಲೆಲ್ಲ ಕಷ್ಟ ಇದು ಅಂತ. ಯಾವ್ದು ಸರ್ ಫಸ್ಟ್ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ವಿ? ಅನಂತ ನಾವು ಅಂತಾರ. ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ. ಆಕ್ಟ್ ಮಾಡಕ್ಕೆ ಹೆಂಗೆ? ಅದು ಕಾಶಿ ಸರ್, ನೀನೇ ಮಾಡೋ ಚೆನ್ನಾಗಿ ಒಂಥರ ನಗ್ತೀಯ ನೀನೊಂಥರ. ಇಂದ್ರ ಕೂಡ ಮಣ್ಣು ತಿನ್ನಲು ನೀನೆ ಕಾರಣ. ಹೌದು, ಅವಾಗಂದು ನೀನು ಬಿಟ್ಟ ಬಾಣ ಸೋಕಿ ರಾವಣ. ಸೀತೆ ಕದ್ದು ಮಾಡಿದ ರಾಮಾಯಣ. ಅಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬರ್ತೀವಿ. ಕಾಶಿನಾಥ್ ಇವ್ರು ಯಾರು ಗೊತ್ತೇನೆ ನಿಮ್ಗೆ? ಇಲ್ಲ ಸರ್. ಇವ್ರು ಯಾರು ಗೊತ್ತೇನೆ ನಿಮ್ಗೆ? ಗೊತ್ತಿಲ್ಲ ಸರ್. ತರಲೆ ನನ್ನ ಮಗ ಮೊದಲ ಡೈರೆಕ್ಷನ್ ಸಿನಿಮಾ ಜಗ್ಗೇಶ್ ಅವ್ರಿಗೆ ಮಾಡಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಜೊತೆಗೆ ಏನಾದ್ರು ಮನಸ್ತಾಪ ಆಯಿತು ಸರ್. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಇದ್ದಕ್ಕಿದ್ದಂಗೆ ಈ ಸಿನಿಮಾದಲ್ಲಿ ಹೀರೋ ಆಗ್ಬೇಕು. ಡೈರೆಕ್ಟರ್ ಆ ಪಿಕ್ಚರಲ್ಲಿ ಹೀರೋ. ಒಳಗಡೆ ಹೋಗಿ ಕೂತ್ಕೊಂಡ್ರು ಫಸ್ಟ್ ಸಾಂಗ್ ಮಾಡಿದ್ದೆ ಸುಮ್ಮನೆ ನಗ್ತಾಳೆ ಆ ಸಕ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ದ ರಿಲೀಸ್ ದಿನದವರೆಗೆ? ಅರ್ಥವೇ ಆಗಲ್ಲ ಈ ಪಿಕ್ಚರು ಹುಚ್ಚುಚ್ಚ ಥರ ಇದೆ ಅಂತ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಬ್ಯಾಂಗ್ಳೂರಿನ ಡಾನ್ಗಳನ್ನೆಲ್ಲ ಆ್ಯಕ್ಟ್ ಮಾಡಿಸಿದ್ರು. ರೌಡಿಗಳಿಗೆ ಆರ್ಟಿಸ್ಟ್ ಹಾಕೋಬೋದು, ಅವ್ರನ್ನೇ ಹಾಕ್ರೆ ಚೆನ್ನಾಗಿರುತ್ತಲ್ಲ, ಅವ್ರ ಕೈಲೇ ಹೇಳ್ಸರೆ ಚೆನ್ನಾಗಿರುತ್ತೆ, ರೌಡಿಸಮ್ ಬೇಡ ಅಂತ. ನಿಮ್ಮ ಬಾಲ್ಯ ಮತ್ತು ಬಡತನ ಅಂದರೆ ನಾನು ನೋಡಿದ್ದೀನಿ ಒಂದು ಕಡೆ ನಿಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು, ₹2,000 ಬಿಲ್ಲು, ಜೋಬಲ್ಲಿ ₹2 ಇಲ್ಲ ನನ್ನ ಹತ್ರ ಅಂತ. ಆ ಥರದ ಒಂದು ಜೀವನ ನೋಡ್ಕೊಂಡು ಇವತ್ತು ಇಲ್ಲಿ ತನಕ ಬದುಕು ನಿಮ್ಮನ್ನು ಕರ್ಕೊಂಡು ಬಂದಿದೆ. ಹೇಗಿತ್ತು ಸರ್ ಆ ದಿನಗಳು, ಬಾಲ್ಯ, ನಿಮ್ಮ ಬಾಲ್ಯ, ಉಪೇಂದ್ರ ಅವ್ರ ಬಾಲ್ಯ? ಇಲ್ಲ ಗುರೇ, ನಮಗಾಗ ಬಡತನ ಅಂತ ಅನಿಸ್ತಾ ಇರಲಿಲ್ಲ. ಚಿಕ್ಕ ಹುಡುಗರಿಗೆ ಬಡತನೇನು ಸಿರಿತಾನೆ, ನಮಗೆಲ್ಲ ಖುಷಿನೇ. ಅವಾಗ ಊಟ ಸಿಕ್ಕರೂ ಖುಷಿ, ಊಟ ಇಲ್ಲದೇ ಇದ್ರೆ ಖುಷಿ, ದೇವಸ್ಥಾನ ಪ್ರಸಾದ ಬಂದರೂ ಖುಷಿನೇ. ಆ ಏಜೇ ಹೆಂಗೆ ಆ್ಯಕ್ಚುಲಿ ಅದು ವೈವಿಧ್ಯಮಯವಾಗಿತ್ತು ಜೀವನ. ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ ಪಾಪ, ಯಾಕಂದ್ರೆ ಅವರು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಬೆಂಗಳೂರಿಗೆ ಬಂದು ಚಿಕ್ಕ ಮನೆ ಮಾಡಿಕೊಂಡು ಏನು ಹೇಳಿ, ಒಂದು ಬಾಡಿಗೆ ಕಟ್ಟೋದಕ್ಕೂ ದುಡ್ಡು, ಕೆಲಸತಿ ಇರ್ತಿರ್ಲಿಲ್ಲ. ಏನೋ ಒಂದು ಅಂಗಡಿ ಮಾಡಿದ್ರು, ಅದು ಲಾಸ್ ಆಯಿತು. ಅದಾದ್ರ ಮೇಲೆ ಅಡುಗೆ ಕೆಲಸಕ್ಕೆ ಹೋದರು. ಯಾವಾಗಲೂ ಒಂದು ಸತಿ ಕೆಲಸ ಸಿಗೋದು, ಕೆಲಸ ಸಿಗ್ತಿರ್ಲಿಲ್ಲ. ಆ ಟೈಮಲ್ಲಿ ಆಷಾಢ ಮಾಸ ಬಂದ ಅಂದರೆ ಫುಲ್ ಇದು ಯಾವುದೋ ದೇವಸ್ಥಾನಕ್ಕೆ ಹೋಗೋರಲ್ಲ ಅಡುಗೆ ಮಾಡೋದಕ್ಕೆ, ಅಲ್ಲಿಂದ ಪ್ರಸಾದ ತರೋರು, ಆ ಥರ. ಬಟ್ ನಮಗೆ ಬ್ಯೂಟಿಫುಲ್ಲಾಗಿ ಇತ್ತು ಆ್ಯಕ್ಚುಲಿ ಅವಾಗ. ಅಂದರೆ ಸಣ್ಣ ಸಣ್ಣ ಅನುಭವಗಳಂದರೆ, ಇವಾಗ ನಾವು ಕಟಿಂಗ್ ಹೋದಾಗ ಅಲ್ಲಿ ಲಾಸ್ಟ್ ಟೈಮೇ ದುಡ್ಡು ಕೊಟ್ಟಿಲ್ಲ ನಿಮ್ಮಪ್ಪ ಅಂತ ಕೂರಿಸ್ಬಿಡೋರು, ಕಟ್ ಮಾಡ್ತಿರ್ಲಿಲ್ಲ. ನಮಗೊಂಥರ ಇದು, ಇಲ್ಲಿ ಬಂದು ಕೂತ್ಕೊಂಡು ನಮಗೆ ಅವ್ನು ಮಾಡ್ತಾನೋ ಇಲ್ವೋ ಆಮೇಲೆ ಎಲ್ಲರ ಮುಂದೆ ನಮ್ಮನ್ನು ಇದು ಮಾಡೋರು ಅವರು, ಎಲ್ಲೋ ದುಡ್ಡೇ ಬಂದಿಲ್ಲ ಲಾಸ್ಟ್ ಟೈಮ್ದು ಅಂತ ಒಂಥರ ಇದಾಗೋದು ಆ್ಯಕ್ಚುಲಿ. ಸೊ ಈ ಥರ ಕೆಲಸ ನಮ್ಮ ಅಪ್ಪನೇ ಕಟ್ ಮಾಡಿಬಿಡೋರು, ಬೇಡ ಬಿಡೋ ನಾನೇ ಕಟ್ ಮಾಡ್ತೀನಿ ಅಂತ. ಹೌದು, ಅವರೇ ಇದು ಮಾಡಿ. ಸೊ ಆ ಥರ ಒಂಥರ ಬದುಕು ಹಂಗಿತ್ತು ಆ್ಯಕ್ಚುಲಿ. ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ? ನಾನು ಹುಟ್ಟಿದ್ದು ಬೆಂಗಳೂರೇ, ನಮ್ಮ ಅಣ್ಣ ಕುಂದಾಪುರದಲ್ಲಿ ಹುಟ್ಟಿದ್ದು. ಮದುವೆ ಆಗಿ ನಮ್ಮ ಅಣ್ಣ ಆದ್ರ ಮೇಲೆ ನಾನು ಬಸರಿ ಇರಬೇಕೇನೋ, ನಮ್ಮ ತಾಯಿ ಬಸರಿ ಇರಬೇಕು. ಆ ಟೈಮಲ್ಲಿ ಬೆಂಗಳೂರಿಗೆ ಬಂದು ನಾನು ಇಲ್ಲೇ ಹುಟ್ಟಿದ್ದು, ಚಾಮರಾಜಪೇಟೆಯಲ್ಲಿ. 1.5 ವರ್ಷ ಇದ್ದಾಗ ನಿಮ್ಗೇನೋ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಿದ್ದೆ. ಅದು ಏನಂದರೆ ಪಾಪ ಆ ಟೈಮಲ್ಲಿ ಏನೋ ಈ ಬಡತನದಲ್ಲಿ ಇನ್ನೊಂದು ಮಗು ಯಾಕೆ ಅನ್ನೋದಕ್ಕೋಸ್ಕರ ಅವ್ರು ಏನೇನೋ ತೊಗೊಂಡಿದ್ದಾರೆ. ಅವಾಗ ನನಗೂ ಅದು ಎಫೆಕ್ಟ್ ಆಯ್ತು ಆ್ಯಕ್ಚುಲಿ. ಆ ಕಣ್ಣು ನಡಗೋದು ಹೌದು, ಕಣ್ಣು ಪ್ರಾಬ್ಲಮ್ ಇತ್ತು ಅಂತ. ನೀವು ಎಡು ಬೀಳ್ತಾ ಇದ್ರೆ ಅಂತ ಸಿಕ್ಕಾಬಿಟ್ಟೆ ಗೊತ್ತಾಗ್ತಾರಲ್ಲ ಅಂತ. ಅದರ ನಡುವೆ ನನ್ನ ಡೈರೆಕ್ಟ್ಲಿ, ಯಾಕಂದರೆ ಅದನ್ನೆಲ್ಲ ನೀವು ತುಂಬ ಕಡೆ ಮಾತಾಡಿದ್ದೀರ, ಡೈರೆಕ್ಟ್ಲಿ ಸಿನಿಮಾ ಕಡೆ ಬರೋದಾದರೆ ಸಿನಿಮಾಗೆ ಬಂದಿದ್ದು ಹೆಂಗೆ ಸರ್ ನೀವು? ಅಂದರೆ ನಿಮ್ಮ ಎಂಟ್ರಿ ಫಸ್ಟ್ ಸಿನಿಮಾದ ಈ ಕೆಲಸ, ಅದು ಬರಹ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಏನೋ ಇದು ನಾನು ಸಿನಿಮಾಗೆ ಮಾಡಿದ ಮೊದಲ ಕೆಲಸ ಯಾವುದದು? ಅದು ಹೆಂಗೆ ಯಾರಿಗೋ ಕಣ್ಣಿಗೆ ಬಿತ್ತು, ಹೆಂಗೆ ನಿಮ್ಮನ್ನು ಹತ್ರ ಕರ್ಕೊಂಡ್ರು? ಇಲ್ಲ, ಅದಕ್ಕೆ ಬರೋಕ್ಕೆ ಮುಂಚೆ ಯಾವುದೋ ಒಂದು ಮಕ್ಕಳ ಕೂಟದಲ್ಲಿ ನಾವೆಲ್ಲ ಆಟ ಆಡೋಕ್ಕೆ ಹೋಗ್ತಾಯಿದ್ವಿ, ಚಿಕ್ಕ ಮಕ್ಕಳು. ಅವಾಗ ಅಲ್ಲಿ ಏನೋ ಯಾವುದೋ ಒಂದು ಫಂಕ್ಷನ್ಗೆ ಒಂದು ಡ್ರಾಮಾ ಮಾಡಬೇಕಾಗಿತ್ತು. ನನಗೆ ಕರೆದ್ರು, ಡೈಲಾಗ್ ಯಾವುದೋ ಕೊಟ್ಟರು, ಜೋರಾಗಿ ಹೇಳಿದೆ. ಸೊ ನನ್ನೇ ಕಾಂಪೌಂಡ್ರ್ ಗುಂಡ ಅಂತ, ಅದಕ್ಕೆ ನನ್ನೇ ಕಾಂಪೌಂಡ್ರ್ ಗುಂಡ ಮಾಡಿದ್ರು. ಅದು
ಓ ಅಂತೆಲ್ಲ ಜನ ಎಲ್ಲ ಕಿರಿತ ಒಂಥರ ಖುಷಿ ಆಯ್ತು. ಈ ಚೆನ್ನಾಗಿ ಎಲ್ಲ ಜನ ನನ್ನ ನೋಡಿ ಖುಷಿ ಪಡ್ತಿದ್ದಾರೆ, ಎಲ್ಲ ಬಂದು ನನ್ನ ಅಪ್ರಿಷಿಯೇಟ್ ಮಾಡ್ರೆ ಚೆನ್ನಾಗಿ ಮಾಡಿದೆ ನೀನು, ಎಲ್ಲರಿಗೂ ಇಷ್ಟ ಆಯಿತು ಅಂತ ಎಲ್ಲೋ ಒಂದು ಸಣ್ಣ ಎನ್ಕರೇಜ್ಮೆಂಟ್ ಅವಾಗ. ಅಂದರೆ ನನ್ನ ಅಸ್ತಿತ್ವ ಗೊತ್ತಾಗಿದ್ದೆ ನನಗೆ ಅವಾಗ. ನನಗೂ ಒಂದು ಜನ ಮೊದಲ ಚಪ್ಪಾಳೆ. ಮೊದಲ ಚಪ್ಪಾಳೆ ಆ ಥರ. ಸೊ ಅಲ್ಲಿಂದ ಒಂದು ಸ್ಟಾರ್ಟ್ ಆಯ್ತು, ಏನೋ ಮಾಡಬೇಕು ಅಂತ. ಅಲ್ಲಿಂದ ಬರೆಯೋಕ್ಕೆ ಶುರು ಮಾಡಿದೆ, ಓದೋಕ್ಕೆ ಶುರು ಮಾಡಿದೆ. ಸ್ಕೂಲ್ಗೆ ಹೋಗ್ತಾನೆ, ಅಲ್ಲೇ ಮಾನೋ ಆ್ಯಕ್ಟಿಂಗ್ ಮಾಡೋದು, ಡ್ರಾಮಾಗಳು ಮಾಡೋದು, ಡ್ರಾಮಾದಲ್ಲಿ ಇನ್ವಾಲ್ವ್ ಆಗೋದು, ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇನ್ವಾಲ್ವ್ ಆಗಿ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಆಮೇಲೆ ಗುರುರಾಜ್ ಹೊಸಕೋಟೆ ಅವ್ರ ಹತ್ರ ಏನೋ ಒಂದು ಹಾಡು ತೊಗೊಂಡೋಗಿ ಕೊಟ್ಟೆ, ಏನೋ ಒಂದಷ್ಟು ಬರೆದಿರೋದು. ಅದನ್ನು ಅವರು ಹಾಡು ಮಾಡಿ ಅದನ್ನೆಲ್ಲ ಕ್ಯಾಸೆಟ್ ಎಲ್ಲ ಮಾಡೋರು ಅವಾಗ. ನಿಮ್ಮ ಸಾಹಿತ್ಯ ಒಂದು 2 ಸಾಂಗ್ ಏನೋ ತೊಗೊಂಡ್ರು ಆ ಟೈಮಲ್ಲಿ, ಏನೋ ಒಂದು ಎನ್ಕರೇಜ್ ಮಾಡೋಕ್ಕೋಸ್ಕರ ಅವರು ಒಂದು ಸಾಂಗ್ ಬರೆದ್ರು. ಅದಾದ್ರ ಮೇಲೆ ಒಂದಷ್ಟು ಬರಿತಿದ್ದೆ ಕಾಲೇಜಲ್ಲೆಲ್ಲ. ಆಮೇಲೆ ಸ್ವಲ್ಪ ಏನೋ ಎಲೆಕ್ಷನ್ನು ಎಲ್ಲ ಇದರಲ್ಲೂ ಆ್ಯಕ್ಟಿವಿಟೀಸಲ್ಲಿ ಇದ್ವಿ. ಆ ಟೈಮಲ್ಲೆಲ್ಲ ಹೇಳೋರೆ, ಏನೋ ಚೆನ್ನಾಗಿ ಬರೀತೀಯಾ, ಹೋಗಿ ಯಾರಿಗಾರ ಕೊಡು ಇದನ್ನು, ಏನೋ ಸಿನಿಮಾದಿಗೆ ಟ್ರೈ ಮಾಡೋ ಅಂತ. ಆವಾಗ ಕಾಶಿ ಸರ್ ಹತ್ರ ಹೋಗಿ ಏನೋ ಒಂದು ಡ್ರಾಮಾ ಬರೆದಿದ್ದೆ, ಅದನ್ನು ನಾವು ಆ್ಯಕ್ಟು ಮಾಡ್ತಾಯಿದ್ವಿ. ನಾವು ನನ್ನ ಟೀಮ್ ಮಾಡಿದ್ದೆ ಅವಾಗ. ಫಸ್ಟ್ ಮೀಟಲ್ಲೂ ಸಿಕ್ಕಿದ್ರು ಸರ್ ಕಾಶಿನಾಥ್ ಸರ್ ನಿಮ್ಗೆ? ಇಲ್ಲ, ಫಸ್ಟ್ ಮೀಟಲ್ಲಿ ಸಿಗಿಲ್ಲ. ಒಂದು ಡ್ರಾಮಾ ಮಾಡಿದ್ವಿ. ಅದನ್ನು ನಾವು ಕನ್ನಡ ರಾಜ್ಯೋತ್ಸವ, ಗಣೇಶ ಉತ್ಸವ ಅಲ್ಲಿಗೆಲ್ಲ ಹೋಗಿ ನಾವು ಹುಡುಗರೆಲ್ಲ ಸೇರ್ಕೊಂಡು ಪ್ರಭಾತ್ ಸ್ಟುಡಿಯೋ ಅಂತ ಯಮಧರ್ಮಾಯಣ ಅಂತ ಒಂದು, ನಾನೇ ಯಮುನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ, ಹುಡುಗರೆಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋರು. ಒಂದು ಫನ್ನಿ ಇದ್ರ ಥರ ಸ್ಟೇಜಲ್ಲಿ ಮಾಡ್ತಿದ್ವಿ. ನಾವು 3,000 2,000 ಕೊಡೋರು ಅವಾಗ. 1,000 ರೂಪಾಯಿ ಪ್ರಭಾತ್ ಸ್ಟುಡಿಯೋ ಕೊಟ್ಬಿಟ್ಟು ಕಾಸ್ಟ್ಯೂಮ್ಗೆಲ್ಲ 1,000 ರೂಪಾಯಿ ಎಲ್ಲ ಹಂಚ್ಕೊಂಡು ಆ ಥರ, ಅದು ಒಂದು ಆ ಥರ ಮಾಡ್ತಾಯಿದ್ವಿ. ಅದಾದಾಗ ಕಾಶಿ ಸರ್ನ ಒಂದು ಸತಿ ಅಪ್ರೋಚ್ ಮಾಡಬೇಕು ಅಂತ ಒಂದು ಸತಿ ಹೋದಾಗ ಫಸ್ಟ್ ಟೈಮ್ ಸಿಗಲಿಲ್ಲ ಅವರು, ಸೆಕೆಂಡ್ ಟೈಮ್ ಸಿಕ್ಕಿದ್ರು ನನಗೆ. ಅವಾಗೇನಂದರೆ ನಾನೇನೋ ಇಷ್ಟಿಷ್ಟು ಸ್ಕ್ರಿಪ್ಟೆಲ್ಲ ಕೊಟ್ಟರೆ ಓದೋಕ್ಕೆ ಟೈಮ್ ಇರುತ್ತೋ ಇಲ್ವೋ, ತುಂಬ ಬ್ಯುಸಿ ಅಲ್ಲ ಅವರು. ಸೊ ಅದಕ್ಕೊಂದು ಕ್ಯಾಸೆಟ್ ಮಾಡಿದ್ವಿ ನಾವು, ಇಡೀ ಡ್ರಾಮಾನೇ ಒಂದು ಕ್ಯಾಸೆಟ್ ಥರ ಮಾಡಿ, ಆಡಿಯೋ ಕ್ಯಾಸೆಟ್ ಥರ ಮಾಡಿ, ಆಮೇಲೆ ಒಂದು ಸ್ಕ್ರಿಪ್ಟನ್ನು ಕೊಟ್ಬಿಟ್ಟು, ಸರ್ ಇದನ್ನು ನೀವು ಫ್ರೀ ಇದ್ದಾಗ ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಸತಿ ಕೇಳಿ ಸರ್ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಆಯಿತು ಅಂತ ಕಳಿಸಿದ್ರು. ಕೊನೆಗೆ ಅದೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಹೋದಾಗ ಅವರು ಕೇಳಿದ್ದಾರೆ, ಖುಷಿಯಾಗಿದೆ, ಆಯ್ತು ವರ್ಕ್ ಮಾಡಿ ನಮ್ಮ ಜೊತೆ ಅಂದರು. ಸೊ ಅಲ್ಲಿಂದ ನಾನು ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆ ಥರ ಸ್ಟಾರ್ಟ್. ಸುಮಾರು ಆ ಸಂದರ್ಭದಲ್ಲೂ ಸಾಕಷ್ಟು ಜನ ಡೈರೆಕ್ಟರ್ಗಳಿದ್ರು. ನೀವು ಕಾಶಿನಾಥ್ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಅವ್ರಿಗೆ ಹೋಗಿ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ? ಅಲ್ಲ, ಅದೇನಂದರೆ ನಮ್ಮ ತಾಯಿಗೊಬ್ಬರು ಫ್ರೆಂಡ್ ಇದ್ದರು, ಏನೋ ಸುಮತಿ ಅಂತ, ಅವ್ರು ಕುಂದಾಪುರದವರೇ ಅಲ್ವಾ. ಆ ಒಂದು ಇದಿತ್ತು. ಅವರು ಆ ಸುಮತಿ ಅನ್ನೋರು ನನಗೆ ಏನೋ ರಿಲೇಟಿವ್ ಥರ, ತುಂಬ ದೂರದ ರಿಲೇಟಿವು. ಸೊ ಅವ್ರ ಮೂಲಕ ಒಂದು ಹೇಳಿಸ್ಬಿಟ್ಟು ಒಂದು ಸತಿ ಉಪೇಂದ್ರ ಅಂತ ಈ ಥರ ಅನ್ಸೂಯ ಅವ್ರ ಮಗ ಬರ್ತಾನೆ ಅಂತ ಹೇಳಿಸಿದ್ದೆ, ಕಾಂಟ್ಯಾಕ್ಟ್ ಇರೋ ಕಡೆ ಹೋಗೋಣ ಅಂತ. ಹಂಗೆ ನೋಡೋಕೋರು ಅಬ್ಬಯ್ಯನಾಡು ಸ್ಟುಡಿಯೋ ಹತ್ರ ಹೋಗಿದ್ದೆ, ಅಬ್ಬಯ್ಯನಾಡು ಮನೆಗೆ ಹೋಗಿದ್ದೆ ಒಂದು ಸತಿ, ಇದೇ ಥರ ಕತೆ ಇದೆ ಅಂತ. ಅದಕ್ಕಿಂತ ಮುಂಚೆ ಅಲ್ಲೇ ಫಸ್ಟ್ ಎಕ್ಸ್ಪೀರಿಯನ್ಸೇ ಗೊತ್ತಾಯ್ತು, ಇಲ್ಲೆಲ್ಲ ಕಷ್ಟ ಇದೆ ಅಂತ. ಡಮಾರದ ಬಾಗಿಲ ಯಾವ ಕತೆ ಇಲ್ಲ, ಹೋಗ ಕತೆ ನಮ್ಮ ಹತ್ರನೇ ಇದೆ ಅಂತ. ಸೊ ಅದಾದ್ರ ಮೇಲೆ ಇವ್ರ ಹತ್ರ ಹೋಗಿದ್ದು ನಾನು. ಸೊ ಆ ಕಾಂಟ್ಯಾಕ್ಟಲ್ಲಿ ಹೋಗಿದ್ದೆ ಅವ್ರ ಹತ್ರ. ಯಾವ್ದು ಸರ್ ಫಸ್ಟ್ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನೀವು? ಅನಂತ ನಾವು ಅಂತಾರ. ಅದರಲ್ಲಿ ನೀವು ಆ್ಯಕ್ಟಿಂಗು ಮಾಡಿದ್ರಿ ಫಸ್ಟ್ ಟೈಮು ಸಾಂಗಲ್ಲಿ, ಕಾಮಣ್ಣನ ಪಾತ್ರದಲ್ಲಿ. ಆ ಸಾಂಗು ನಾನೇ ಬರೆಯೋ ಥರ ಆಯ್ತದು. ಆ್ಯಕ್ಚುಲಿ ಮನೋಹರ್ ಬರಬೇಕಾಗಿದ್ದು, ಮನೋಹರ್ ಬರೆದಿದ್ರು ಪಾಪ. ಆ ಟೈಮಲ್ಲಿ ನಾನು ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ, ಟ್ರೈ ಮಾಡೋಣ. ಯಾಕಂದರೆ ಟ್ಯೂನಿಗೆ ಬರೆಯೋದು ಗೊತ್ತಾಗ್ತಿರ್ಲಿಲ್ಲ ನನಗೆ ಅವಾಗ. ರಾತ್ರಿ ಎಲ್ಲ ಕೂತ್ಕೊಂಡು ಆ ಟ್ಯೂನ್ಗೆ ಹೆಂಗೆ ಬರೆಯೋದು, ಇದಕ್ಕೆ ಹೆಂಗೆ ಬರೆಯೋದು ಟ್ಯೂನ್ಗೆ. ಅವಾಗಂದು ನೀನು ಬಿಟ್ಟ ಬಾಣ ಸೋಕಿ ರಾವಣ, ಸೀತೆ ಕದ್ದು ಮಾಡಿದ ರಾಮಾಯಣ ಅಂತ. ಸೊ ಅದು ತುಂಬ ಇಷ್ಟ ಆಯಿತು ಅವರಿಗೆ. ಸೀತೆ ಕದ್ದು ಮಾಡಿದ ರಾಮಾಯಣ ಚೆನ್ನಾಗಿದೆ ಅಂತ ಹಂಸಲೇಖ ಅವರು ಖುಷಿಪಟ್ಟರು. ಅವಾಗ ಮನೋಹರ್ ಅವರು ಸಾಂಗೇ ತೆಗೀಲಿಲ್ಲ, ಬೇಡ ಹುಡುಗ ಬರೀಲಿ ಅಂತ ನನಗೆ ಎನ್ಕರೇಜ್ ಮಾಡಿದ್ರು. ಬಟ್ ಆ್ಯಕ್ಟ್ ಮಾಡೋಕ್ಕೆ ಹೆಂಗೆ? ಅದು ಕಾಶಿ ಸಾರೇ, ನೀನೇ ಮಾಡೋ, ಚೆನ್ನಾಗಿ ಒಂಥರ ನಗ್ತೀಯ ನೀನು, ಒಂಥರ ನೀನು ಕರೆಕ್ಟಾಗಿರ್ತೀಯ, ಆ ಕ್ಯಾರೆಕ್ಟ್ರ್ ನೀನೇ ಮಾಡು ಅಂದರು. ಸೊ ಆ ಕ್ಯಾರೆಕ್ಟ್ರು ಮಾಡಿದೆ ಅವಾಗ. ಅಲ್ಲಿಂದ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಅವ್ರ ಜೊತೆಲಿ ಸಾಕಷ್ಟು ಸಿನಿಮಾಗಳ ಜರ್ನಿ ಮಾಡ್ಕೊಂಡು ಬಂದ್ರಿ. ನಿಮಗೊಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಇಲ್ಲ, ಅದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಏನಂದರೆ ಅವ್ರ ಜೊತೆ ಇದ್ದೆ, ನನಗೆ ಅಷ್ಟೇ ಪ್ರಪಂಚ. ಆವಾಗ ನನಗಷ್ಟು ಥಾಟ್ಸು, ಥಿಂಕಿಂಗು, ಪ್ಲ್ಯಾನಿಂಗ್ ಎಲ್ಲ ಇರಲಿಲ್ಲ. ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ, ಓಕೆ, ರೆಗ್ಯುಲರ್. ಅವ್ರ ಜೊತೆ ಮನೆಗೆ ಹೋಗೋದು, ಸ್ಕ್ರಿಪ್ಟ್ ಮಾಡೋದು, ಕೂತ್ಕೊಳ್ಳೋದು, ಏನೋ ಮಾಡೋದು. ಹಿಂಗಿರೋ ನಾನು ಕಾಲೇಜ್ ಹೋಗ್ತಾ ಇದ್ದೆ, ಮನೇಲೂ ಅಷ್ಟು ಪ್ರೆಷರ್ ಇಲ್ಲ. ಇವಂತೂ ಅಷ್ಟು ಬಡತನ ಇದ್ದರು, ಅವ್ರ ಮನೆಗೆ ದುಡ್ಡು ಕೊಡು, ಅದು ಇದು ಏನು ಹೆಂಗೋ ಅಷ್ಟೇ ಸಿಂಪಲ್ಲಾಗಿ ನಡ್ಕೊಂಡು ಹೋಗ್ತಾ ಇತ್ತು ಜೀವನ. ಏನೋ ದುಡ್ಡು ಕೊಡಬೇಕು, ನಾನು ಏನೋ ಮಾಡಬೇಕು, ಅದೇನು ನಮ್ಮ ಮನೇಲೂ ಹಂಗೆ ಇದ್ರು ಅವರು. ನಾವೊಂದು ಸ್ವಂತ ಮನೆ ಮಾಡಬೇಕು, ಏನೋ ಇದು ಅದೇನೂ ಇಲ್ಲ. ನೀವು ಆಶ್ಚರ್ಯ ಅನ್ಸುತ್ತೆ, ಸನ್ಯಾಸಿ. ನಮ್ಮ ಅಪ್ಪನೂ ಅಷ್ಟೇ, ನಮ್ಮ ತಾಯಿಯೂ ಅಷ್ಟೇ, ಅಷ್ಟೇ. ನಮಗೇನು ಬೇರೆ ಪ್ಲ್ಯಾನಿಂಗೂ ಇರಲಿಲ್ಲ. ಚಿಕ್ಕ ಮನೆ, ಸ್ವಲ್ಪ ದೊಡ್ಡ ಮನೆಗೆ ಹೋದ್ರೆ ದೊಡ್ಡ ಖುಷಿ ನಮಗೆ. ಅಯ್ಯೋ, ಕಾಲು ಇಲ್ಲಿಂದ ಅಲ್ಲಿವರೆಗೂ ಜಾಗ ಇದೆಯಾ ಮನೆ ಅಂತ, ಆ ಥರ.
ಸೊ ಹಂಗಿದ್ದಾಗ ನಾನು ಅಲ್ಲಿ ವರ್ಕ್ ಮಾಡ್ತಾ ಇರ್ತಿದ್ದೆ ಅಷ್ಟೇ, ಗೊತ್ತಾಗ್ತಿರ್ಲಿಲ್ಲ ನನಗೆ ಏನೋ ಇಲ್ಲಿಂದ ಏನು ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ವಿಷನ್ಸ್ ಎಲ್ಲ ಏನು ಇಟ್ಕೊಂಡಿರಲಿಲ್ಲ. ನೋ ವಿಷನ್ ಆ್ಯಕ್ಚುಲಿ. ಗೋ ವಿತ್ ದ ಫ್ಲೋ, ಹೆಂಗೆ ಹೋಗ್ತಿದೆ ಕೆಲಸ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಅವಾಗ ಯಾರೋ ಒಬ್ಬರು ಬಂದರು, ಇವಾಗ ನೀವು ಬಿಸಿ ಇದ್ದೀರಲ್ಲ ಕಾಶಿ ಅವರೇ, ಅವನ್ನ ಕಳಿಸ್ಕೊಡಿ ಯಾವ್ದಾರ ಬೇರೆ ಪಿಕ್ಚರ್ಗೆ ಒಂದು ಡೈಲಾಗ್ ಬರೀಲಿ, ಅವ್ನಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಶಿವರಾಜ್ ಅಂತ ಒಬ್ರು ಇದ್ರು, ಅವ್ರು ನನ್ನ ಕರ್ಕೊಂಡೋಗಿ ಗೌರಿ ಶಂಕರ್ ಹತ್ರ ಬಿಟ್ರು. ಅವಾಗ ಶಂಕರ್ ನಾಗ್ ಪಿಕ್ಚರ್ಗೆ ಡೈಲಾಗ್ ಬರ್ತಿದ್ದು, ಆಟ ಬೊಂಬಾಟ ಅಂತ. ಆ ಪಿಕ್ಚರಿಗೆ ಡೈಲಾಗ್ಸ್ ಬರೆದೆ. ಸೊ ಅಲ್ಲಿಂದ ತುಂಬ ರಾಮಮೂರ್ತಿ ಅವರು, ತುಂಬ ಜನ ಡೈರೆಕ್ಟರ್ಸ್ಗಳಿಗೆ ಒಂದು ಲೈನ್ ಹೇಳೋರು, ಸ್ಕ್ರಿಪ್ಟ್ ಬರ್ಕೊಂಬನ್ನಿ ಅಂತ ಫುಲ್ ಖುಷಿಯಾಗಿ ಅದನ್ನು ಫುಲ್ ಸ್ಕ್ರಿಪ್ಟ್ ಬರೆದು ಡೈಲಾಗ್ ಎಲ್ಲ ಬರೆದು ತೊಗೊಂಡೋಗಿ ಕೊಡೋದು, ರೀಡಿಂಗ್ ಕೊಡೋದು, ಅದರಲ್ಲಿ ಬ್ಯುಸಿಯಾಗಿದ್ದೆ ಆವಾಗ. ಸೊ ಅದೇ ಥರ ಡೈಲಾಗ್ ಬರೀಬೇಕು ಅಂತ ಈ ರಾಮಸ್ವಾಮಿ ಬಾಬು ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಹೋಗಿದ್ದು. ಅವ್ರು ಒಂದು ಕತೆ ಹೇಳಿದ್ರು, ಇದಕ್ಕೆ ಡೈಲಾಗ್ ಬರ್ಕೊಡ್ಬೇಕು ನೀವು ಅಂತ. ನನಗೆ ಅವಾಗ ಏನೋ ಓಕೆ ಅನ್ನಿಸ್ತು ನನಗೆ. ಅವಾಗ ಹೇಳಿದೆ, ಇಲ್ಲಪ್ಪ ನನಗೆ ಅವ್ರು ಹೋಗೋಬ್ಬ ಫ್ರೆಂಡ್ಸ್ ಆ ಥರ ಎಲ್ಲೋ ಗಾಂಧಿನಗರದಲ್ಲಿ ಸಿಗೋರು. ಅಲ್ಲ ಬಾಬು ರಾಮಸ್ವಾಮಿ ಯಾಕೆ, ನಾನೊಂದು ಲೈನ್ ಹೇಳಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿದೆ, ತರಲೆ ನನ್ನ ಹತ್ರ ಒಂದು ಲೈನ್ ಇದೆ ಹೇಳಲ್ಲ ಅಂತ. ನನಗೇನಾದ್ರು ಅವ್ರ ಕತೆ ತಗೊಳ್ಳಿ ಅಂತ ಅಷ್ಟೇ. ಸೂಪರಾಗಿದೆ, ನೀನೇ ಡೈರೆಕ್ಟ್ರಿ ಪಿಕ್ಚರ್ಗೆ, ನೀನೇ ಮಾಡು, ಸಖತ್ತಾಗಿದೆ ಅಂತ ಒಂದು 5 ಸೀನ್ಗೆ ಎದ್ಬಿಟ್ರೆ ಇದನ್ನೇ ಮಾಡೋದು ನಾವು ಅಂತ. ನಾನು ರೆಡಿ ಇರಲಿಲ್ಲ. ನಾನೇನಪ್ಪ ಈ ಕಡೆ ಡೈಲಾಗ್ ಬರಿತೀನಿ, ಇದು ಯಾವುದೋ ಡೈರೆಕ್ಷನ್ ಅಂತಾರೆ, ನಾಳೆ ಅಲ್ಲಿ ಡೈರೆಕ್ಷನ್ ಹೋಗ್ಬಿಟ್ಟು ಈ ಕಡೆ ಡೈಲಾಗು ಅದು ಇಲ್ಲ ಯಾಕೆ ಸುಮ್ಮನೆ ಅಂದ್ಬಿಟ್ಟು ನನಗಷ್ಟು ಎಕ್ಸೈಟ್ ಆಗಿರಲಿಲ್ಲ. ಮನೋಹರ್ ಬೈಕ್ ಹೋಗ್ಕೊಂಡು ಡಿ ವಿ ಜಿ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಒಂದು ರೋಡಲ್ಲಿ ಫುಲ್ಲು ಬೈಕೊಂಡು ಹೋದ್ರು. ಬುದ್ಧಿ ಇದೆಯಾ ನಿಮಗೆ, ಡೈರೆಕ್ಷನ್ ಸಿಗೋದೇ ಕಷ್ಟ, ಮಾಡಿ ನೀವು, ಏನಾಗ್ಬಿಡುತ್ತೆ ಮಾಡಿ ಅಂತ ಬೈಕೊಂಡು ಹೋದ್ರು. ಕೊನೆಗೆ ಓಕೆ ಏನೋ ಹೇಳ್ತಾ ಇದ್ದಾರೆ ದೊಡ್ಡವರು ಮಾಡೋಣ ಅಂತ ಆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ. ಕಾಶಿ ಸಾರು ಪರ್ಮಿಷನ್ ಕೊಟ್ಟರು ಆ್ಯಕ್ಚುಲಿ, ಮಾಡಿ ನೀವು ಮಾಡಿ ಪರವಾಗಿಲ್ಲ ಮಾಡೋಗು ಅಂತ. ಸೊ ಡೈರೆಕ್ಷನ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಮ್ಯೂಸಿಕ್ ಅಂತ ಬಂದಾಗ ನಾನು ಮನೋಹರ್ಗೆ ನೀವು ಮ್ಯೂಸಿಕ್ ಮಾಡಿ ಅಂತ. ನಾನು ಡೈರೆಕ್ಟರ್ ಆಗಿ ಬಂದಿರೋದು, ಮ್ಯೂಸಿಕ್ ಅಲ್ಲ ಅಂತ. ಅವ್ರು ಮ್ಯೂಸಿಕ್ ಎಲ್ಲ ಮಾಡೋದು ನನಗೆ ಗೊತ್ತಿತ್ತು, ತುಂಬ ಚೆನ್ನಾಗಿ ಟ್ಯೂನ್ಸ್ ಎಲ್ಲ ಮಾಡೋರು. ಯಾವ ಸಿನಿಮಾಗೂ ಮಾಡಿರಲಿಲ್ಲ. ಸೇಮ್ ಮತ್ತೆ ಅದೇ ಡಿ ವಿ ಜಿ ರೋಡಲ್ಲಿ ನಾನು ಕರ್ಕೊಂಡು ಅವ್ರಿಗೆ ಬೈಕೊಂಡು ಹೋದೆ, ನೀವು ಯಾಕೆ ಮಾಡಲ್ಲ ಇವಾಗ. ಕೊನೆಗೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆ ಪಿಕ್ಚರಲ್ಲಿ ಹಂಗೆ ಆ ಫಸ್ಟ್ ಸಿನಿಮಾ ಹಂಗೆ ಸ್ಟಾರ್ಟ್ ಆಯಿತು. ಬಟ್ ಅದು ಈಸಿಯಾಗಿ ಏನು ಮುಗಿಲಿಲ್ಲ ಸಿನಿಮಾ. ಇಲ್ಲ, ಅದೊಂದೇನೊಂದು 25-30 ದಿನದಲ್ಲಿ ಮುಗಿಸ್ಬಿಟ್ವಿ ನಾವು. ವೆರಿ ಲೋ ಬಡ್ಜೆಟ್ ಪಿಕ್ಚರು ಮುಗಿಸಿದ್ವಿ. ಜಗ್ಗೇಶ್ ಅವರಿದ್ದರು, ಅವ್ರಿಗೆ ಗೊತ್ತಲ್ಲ, ನವರಸ ನಾಯಕ. ಬಟ್ ಅವ್ರನ್ನ ತಲೆ ಇಟ್ಕೊಂಡೇ ಬರ್ದಿದ್ದು ಸಬ್ಜೆಕ್ಟ್ ಅದು, ಅಥವಾ ಸಬ್ಜೆಕ್ಟ್ ಬರೆದ್ಮೇಲೆ ಅವ್ರಿಗೆ ಸೆಟ್ ಆಗ್ತದೆ? ಕಾಶಿ ಸಾರಿಗೆ ಬರೆದಿದ್ದದು. ಓಕೆ ಹಾಂ. ಕಾಶಿ ಸಾರಿಗೆ ಬರೆದಿದ್ದು. ಬಟ್ ಅವ್ರು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರು ಅವಾಗ. ಅನಂತನಾವಂತರ ಸೂಪರ್ ಹಿಟ್ ಆಗೋಯ್ತು, ಅವಳೇ ನೆಂಟಿ ಸೂಪರ್ ಹಿಟ್ ಆಗೋಯ್ತು. ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ರು. ನಮಗೆ ಸಿಗ್ತಿರಲಿಲ್ಲ, ಕೈಗೆ ಸಿಗ್ತಿಲ್ಲ. ಮನೆಗೆ ಹೋದ್ರೆ ಅವ್ರು ನಾವು ಅಲ್ಲಿ ಕೂತ್ಕೊಂಡು ಏನೋ ಬರೀತಾ ಇದ್ವಿ. ಅವಾಗ ಶಿವರಾಜ್ ಬಂದು ಬೇರೆ ಕಡೆ ಕಳಿಸಿದ್ದು ನನ್ನ, ಡೈಲಾಗಾರ ಬರೀಲಿ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ ಈ ಹುಡುಗ, ಬರೀಲಿ, ಒಂದಷ್ಟು ಜನ ರೈಟರ್ಸ್ ಬೇಕು ಅಂತ. ಜಗ್ಗೇಶ್ ಅವ್ರು ಹೆಂಗೆ ಬಂದರು ಈ ಸಿನಿಮಾ ಒಳಗಡೆ? ಇಲ್ಲ, ಜಗ್ಗೇಶ್ ಅವ್ರ ಜೊತೆ ಅವ್ರು ಮಾಡಬೇಕಾಗಿದ್ದು ಪಿಕ್ಚರ್. ಓಕೆ. ಅವಾಗ ನಾನು ಈ ಕಥೆ ಹೇಳಿದೆ, ನೋಡಿ ಚೆನ್ನಾಗಿರುತ್ತೆ, ಜಗ್ಗೇಶ್ ಅವ್ರಿಗೆ ಚೆನ್ನಾಗಿರುತ್ತೆ, ಕತೆ ತೊಗೊತಾರೆ ಅಂತ ನನಗೆ. ಅವ್ನು ನನ್ನೇ ಡೈರೆಕ್ಟ್ ಮಾಡು ಅಂದರು. ಆಮೇಲೆ ಆ ಪಿಕ್ಚರ್ ಹಂಗೆ ಮಾಡಿದ್ದು. ತರಲೆ ನನ್ನ ಮಗ ಮೊದಲ ಡೈರೆಕ್ಷನ್ ಸಿನಿಮಾ ಜಗ್ಗೇಶ್ ಅವ್ರಿಗೆ ಮಾಡಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಜೊತೆಗೆ ಏನಾದರೂ ಮನಸ್ತಾಪ ಆಯಿತು ಸರ್? ಏನು ಆ ಥರದ್ದೇನಿಲ್ಲ. ನನಗೂ ಅವ್ರಿಗೆ ಮುಂಚೆಯಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ್ದೊಂದು ಓಡಾಡ್ತೊಂದಿಷ್ಟು ದಿನ ಅವರು. ಅದು ಏನೋ ಯಾವುದಕ್ಕೋ ಒಂದಕ್ಕೆ ಅವ್ರಿಗೆ ಅನಿಸಿರೋ ಅಭಿಪ್ರಾಯ ಅವ್ರು ಹೇಳಿದ್ರು ಅಷ್ಟೇ ಹೊರತು ಆ ಥರದ್ದೇನು ಮನಸ್ತಾಪ ಏನಿಲ್ಲ. ಮೊನ್ನೆ ಫೋನ್ ಮಾಡಿದ್ರು ಅವರು, ನೋಡಿ ನಮ್ಮ ಮನೆಗೆ ಯಾರೋ ಇದು ಬಂದಿದ್ದಾರೆ, ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸಿ ಮಾತಾಡಿದ್ರು. ಆ ಥರ ಏನಿಲ್ಲ, ಇವತ್ತಿಗೂ ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ ಅವರು. ಸರ್, ಡೈರೆಕ್ಷನ್ನು ಮಾಡ್ತಾಯಿದ್ರಿ ಒಂದು ಕಡೆ, ಇದ್ದಕ್ಕಿದ್ದಂಗೆ ಈ ಸಿನಿಮಾದಲ್ಲಿ ಹೀರೋ ಆಗ್ಬಿಡ್ತೀರಿ, ತಕ್ಕಂತ ಹೀರೋ ಆಗಿ ಕಾಣಿಸ್ಕೊಳ್ತಾರೆ ಉಪೇಂದ್ರ. ಅಲ್ಲಿ ತನಕ ನೀವು ಡೈರೆಕ್ಷನಲ್ಲಿ ಕಿಂಗ್ ಆಗಿತ್ತು, ಜನ ನಿಮ್ಮನ್ನು ಕರ್ನಾಟಕದಲ್ಲಿ ಒಪ್ಕೊಂಡಾಗಿತ್ತು. ಆಲ್ ಆಫ್ ದ ಸಡನ್ ನಿಮ್ಮನ್ನು ಲಾಸ್ಟ್ ಸ್ಕ್ರೀನಲ್ಲಿ ಅವ್ರು ನೋಡಿದ್ದು ಅನಂತನಾವರ ಥರದ ಸಾಂಗಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ನೋಡಿದ್ರು ಉಷಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟ್ರಲ್ಲಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರಲ್ಲಿ ಬರ್ತೀವಿ. ಅದಾದಮೇಲೆ ಸ್ಟ್ರೈಟ್ ಈ ಸಿನಿಮಾದ ಹೀರೋ. ಅದು ನಿಮಗೆ ಅಂತಲೇ ಮಾಡಿಕೊಂಡ ಕಥೆಯ, ಅಥವಾ ಯಾರದ್ದೋ ಕಥೆಯ ಮಧ್ಯದಲ್ಲಿ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರೋ ಕೊಟ್ಟ ಐಡಿಯಾನ? ಸಿನಿಮಾಗೆ ನೀವು ಹೀರೋ ಆಗಿದ್ದಂಗೆ? ಇಲ್ಲ, ಈಗ ಓಮ್ ಆದ್ರ ಮೇಲೆ ನಾನು ಮತ್ತೆ ತೆಲುಗುಗೆ ಹೋದೆ, ತೆಲುಗು ಪಿಕ್ಚರ್ ರಾ ಮಾಡಿದ್ರಲ್ಲ ಆ ಟೈಮಲ್ಲಿ. ಇಲ್ಲ, ಓಮೇ ತೆಲುಗುಲ್ ಮಾಡಿದೆ. ಅಲ್ಲಿ ಓಂಕಾರ ಅಂತ ಮಾಡಿದೆ. ಓಂಕಾರ ಅಂತ. ಅದಾದ್ರ ಮೇಲೆ ಒಬ್ಬ ಪ್ರೊಡ್ಯೂಸರ್ ಬಂದು ಇಲ್ಲಿ ಅಪ್ರೋಚ್ ಮಾಡಿದ್ರು ನನಗೆ, ನೀವೇ ಹೀರೋ, ನೀವೇ ಇದು ಮಾಡಬೇಕು ಅಂತ. ಅವಾಗ ಏನು ನಾನೇ ಹೀರೋ ಅಂತ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೋಸ್ಕರನೇ. ಅವಾಗ ನಾನು ಹೀರೋ ಅಂದರೆ ಆ್ಯಕ್ಚುಲಿ ನನಗಿವಾಗ ಡೈರೆಕ್ಟ್ರಾಗೆ ಇದಾಗಿರೋದು, ನಾನು ಡೈರೆಕ್ಟ್ರಾಗೆ ಆ್ಯಕ್ಟ್ ಮಾಡಬೇಕು ಅಂತಲೇ ಅದು ಕತೆ ಸ್ಟಾರ್ಟ್ ಮಾಡಿದ್ದೆ. ಹಂಗೆ ಅದಕ್ಕೆ ಡೈರೆಕ್ಟ್ರೇ ಆ ಪಿಕ್ಚರಲ್ಲಿ ಹೀರೋ. ಹೌದು. ಸೊ ಅವಾಗ ಏನು ಸ್ಟೋರಿ ಮಾಡೋಣ ಅಂದಾಗ ನನಗೆ ಅವಾಗ ಒಳಗಡೆ ಹೋಗಿದ್ದು ಏನೋ ಬಿಗಿನಿಂಗ್ ಆ ಲವ್ ಅನ್ನೋದು ಒಂದು ಇಟ್ಕೊಂಡು, ಟಾಪಿಕ್ ಇಟ್ಕೊಂಡು, ಲವ್ ಇದೆಯಾ ಇಲ್ವಾ, ನಾನೇ ಕ್ವಶನ್ ಮಾಡ್ಕೊಂಡಾಗ ಲವ್ ಸ್ಟೋರಿ ನನಗೆ ಲವ್ ಬಗ್ಗೆ ಇದೇ ಇಲ್ಲ ಆ್ಯಕ್ಚುಲಿ.
ಏನು ಹೇಳಿ ನನ್ನ ಬದುಕು ಹೋರಾಟ ಬರೀ ಇದರೊಳಗೆ ಇದ್ದೀನಿ, ನನಗೆ ಒಂದು ಸುಂದರವಾದ ಕಲ್ಪನೆನೇ ಇಲ್ಲ ಲವ್ ಗಿವ್ ಅನ್ನೋದು ಹೆಂಗಿರುತ್ತದು ಅಂತ. ಒಂದು ಸುಂದರವಾಗಿರೋ ಕಲ್ಪನೆ ಇರೋ ಹುಡುಗಿ ಈ ಥರ ಒಬ್ಬ ರಾಕ್ ಥರ ಇರೋ ಒಬ್ಬ ಹುಡುಗ ಈ ಡೈರೆಕ್ಟ್ರು ಈ ಥರ ಮಾಡ್ರೆ ಹೆಂಗಿರುತ್ತೆ ಅಂತ ಅವಾಗ ಹೀರೋಯಿನ್ನು ಡೈರೆಕ್ಟ್ರ್ ಇಟ್ಕೊಂಡು ಆ ಕತೆ ಮಾಡಿದ್ದು. ಅವಾಗ ಅದಕ್ಕೆ ಹೀರೋಯಿನ್ ಸಿಕ್ಕಿದ ಕಥೆನೂ ತುಂಬ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ತಾರೆ ಸರ್ ಈ ಸಿನಿಮಾಗೆ. ಏನು ಚಾಂದಿನಿ ಅವ್ರು ಸಿಕ್ಕಿದ್ದು ಹಾಂ ಅದಕ್ಕೇನು ಭಾಳ ಪ್ರೊಸೆಸ್ ಇತ್ತಂತೆ, ಅವ್ರಿಗೆ ಲೆಟರ್ ಬರೆದು ಇಲ್ಲ ಫೋಟೋಸ್ ಇಲ್ಲ ಎಲ್ಲೋ. ಚಾಂದಿನಿನ ನನಗೆ ಇದು ತೋರಿಸಿದ್ದೆ ಮನೋಹರ್ ಅವರು. ಹಾಂ ಮನೋಹರ್ ಯಾವುದೋ ಪಿಕ್ಚರಿಗೆ ಒಂದು ಹುಡುಗಿ ನೋಡೋಕೆ ಹೋಗಿದ್ರಂತೆ. ಒಂದು ಹುಡುಗಿ ಇದ್ದಾರೆ ಉಪೇಂದ್ರ, ನೋಡಿ ನೀವು ಪಿಕ್ಚರ್ ಮಾಡ್ತೀರಲ್ಲ ಟ್ರೈ ಮಾಡಿ. ಆ ಹುಡುಗಿ ಒಂದ್ಸತಿ ಏನೋ ಪೇಂಟಿಂಗ್ ಮಾಡ್ತಾ ಇದ್ಲು ಅವಳೇ ಮನೆಯಲ್ಲೆಲ್ಲ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಈ ಥರ ಅಂತೇಳಿ ಅವ್ರು ನನಗೆ ಕಾಂಟ್ಯಾಕ್ಟ್ ಕೊಟ್ಟರು. ಫೋನ್ ಮಾಡಿದಾಗ ಆ ಹುಡುಗಿ ಅಮೇರಿಕಲ್ಲಿದ್ಲು. ನಾನು ಈ ಥರ ಅಮೇರಿಕಲ್ಲಿದ್ದಾಳೆ ಹುಡುಗಿ, ಎಲ್ಲಿಂದ ಬರ್ತಾರೆ ಇವರು ಅಂತ. ಆಮೇಲೆ ನೋಡ್ರೆ ಅವರಿಲ್ಲ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಬಂದಾಗ ಸಿಗ್ತೀನಿ ಅಂದರು. ಬಂದಾಗ ಆಫೀಸಿಗೆ ಬಂದರು. ಬಂದಾಗ ಕೂತ್ಕೊಂಡು ಮಾತಾಡಿ ಅವಾಗ ಇಲ್ಲ ಚೆನ್ನಾಗಿರುತ್ತೆ ಈ ಥರ ಕ್ಯಾರೆಕ್ಟ್ರಿಗೆ, ನನಗೂ ಒಂದು ಫ್ರೆಶ್ ಫೇಸೇ ಬೇಕಾಗಿತ್ತು. ಸೊ ಆ ಥರ ಅವ್ರು ಬಂದಿದ್ದು ಆ್ಯಕ್ಚುಲಿ. ಶಾರನ್ ಅಂತ ಅವ್ರ ಹೆಸರು, ನಾವು ಆಮೇಲೆ ಚಾಂದಿನಿ ಅಂತ ಮಾಡಿ. ಗುರುಕಿರಣ್ ಅವ್ರು ಹೆಂಗೆ ಬಂದರು ಸರ್ ಈ ಸಿನಿಮಾ ಒಳಗೆ? ಯಾಕಂದ್ರೆ ಮನೋಹರ್ ಅವ್ರ ಜೊತೆ ನೀವು ತುಂಬ ಕ್ಲೋಸ್ ಇದ್ರಿ, ಅವ್ರು ಮ್ಯೂಸಿಕ್ ಮಾಡ್ತಾ ಇದ್ರು ನಿಮ್ಮ ಸಿನಿಮಾಸ್ಗೆ. ಹಾಂ ಅದೇ ಅದು ಹಂಗೆ ಆಯಿತು. ಮನೋಹರ್ ಫುಲ್ ಬ್ಯುಸಿ ಆಗ್ಬಿಟ್ರು. ತರ್ಲೆ ನನ್ನ ಮಗ ಆಮೇಲೆ ಜಗ್ಗೇಶ್ ಜೊತೆ ಪಿಕ್ಚರ್ ಮಾಡಿದ್ರು, ಆಮೇಲೆ ಫುಲ್ ಬ್ಯುಸಿ ಆಗ್ಬಿಟ್ರು. ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಉಶ್ಯೋ ಏನೋ ಸಾಧು ಕೋಕಿಲ ಬಂದರು, ಸಾಧು ಕೋಕಿಲನು ಫುಲ್ ಬ್ಯುಸಿ ಆಗ್ಬಿಟ್ರು. ಆಮೇಲೆ ನನಗೆ ಯಾವಾಗಲೂ ಸ್ವಲ್ಪ ನನ್ನ ಜೊತೆಲೇ ಇದ್ದು ಮ್ಯೂಸಿಕ್ ಮಾಡೋವಂಥವ್ರು, ಯಾಕಂದ್ರೆ ನಾನು ಏನೇನೋ ಥಿಂಕ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ, ಏನೇನೋ ಏನು ಹೇಳಿ ಕಂಟಿನ್ಯೂಸ್ ಪ್ರೋಸೆಸ್ ಅದು ಸಿನಿಮಾ ಅಂದರೆ. ನನಗೆ ಇದಕ್ಕೆ ಅಭ್ಯಾಸ ಆಗಿತ್ತಲ್ಲ, ನನಗೆ ಯಾರೋ ಮ್ಯೂಸಿಕ್ಕು ಬರ್ತೀನಿ ನಿಮ್ಮ ಟ್ಯೂನ್ ಕೊಡ್ತೀನಿ ನಾನು ಅಂದಾಗ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಮತ್ತು ಈ ಥರ ಯಾರೋ ಬೇಕಲ್ಲ ನನ್ನ ಜೊತೆ ವರ್ಕ್ ಮಾಡೋರು ಅಂತ. ಅವಾಗ ಒಂದು ಸತಿ ಯಾವಾಗಲೂ ಗೊತ್ತಿಲ್ಲ, ಗುರು ಯಾವಾಗಲೂ ಒಂದು ಸತಿ ಬಂದು ನಮ್ಮ ಮನೆಗೆ ಒಂದು ಕ್ಯಾಸೆಟ್ ಕೊಟ್ಟು ಹೋಗಿದ್ರು, ನೋಡಿ ಒಂದಷ್ಟು ಮ್ಯೂಸಿಕ್ ಮಾಡಿದ್ದೀನಿ ನಾನು ಅಂತ. ನಾನು ಕೇಳೂ ಇರಲಿಲ್ಲ ಅದನ್ನು. ನನಗೆ ಪಟ್ಟಂಗೆ ಜ್ಞಾಪಕ ಬಂತು ಅವಾಗ, ಅರೆ ಗುರು ಒಂದೇನೋ ಕ್ಯಾಸೆಟ್ ಪರಿಚಯ ಇದ್ರ ಕೊಟ್ಟಿದ್ರು ನಿಮಗೆ? ಹಾಂ, ಅವಾಗ ಬೆಂಗಳೂರಿಗೆ ಬಂದಾಗೆಲ್ಲ ಸಿಗೋರು ಎಲ್ಲ ಮಾಡೋರು. ಅವರು ಆರ್ಟಿಸ್ಟ್ ಆಗಬೇಕು ಅಂತ, ಅವ್ರನ್ನ ಹೀರೋ ಮಾಡೋಕೆ ತುಂಬ ಚೆನ್ನಾಗಿದ್ರಲ್ಲ ಅವರು, ನಿಮ್ಮನ್ನು ಹೀರೋ ಮಾಡೋನು ಪಿಕ್ಚರ್ ಮಾಡ್ತೀನಿ ಅಂತ. ಸೊ ಅಷ್ಟೇ ಇದ್ದಿದ್ದು ನಮ್ಗೆ, ಅಷ್ಟೇ ಹೊರತು ಮನೆಗೆ ಆ ಕ್ಯಾಸೆಟ್ ಕೊಟ್ಟಿದ್ದಾರಲ್ಲ ಅಂತ ಗುರು ಕರೆಸಿ ಆ ಕ್ಯಾಸೆಟ್ ಕೇಳಿದೆ. ನನಗೆ ಯಾರು ಮ್ಯೂಸಿಕ್ ಮಾಡೋಕೆ ಗೊತ್ತಿರೋರು ಇದ್ದರೆ ಸಾಕಿತ್ತು ನನಗೆ. ನಾನು ಅವಾಗ ಕಂಪ್ಲೀಟ್ಲಿ ಏನೋ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಬರ್ಸಕ್ಕೆ ಬಂದರೆ ಸಾಕು, ನಾನು ಮಾಡಿಸ್ಕೊತೀನಿ ಅಂತ ಏನೋ ಒಂದು ಹುಚ್ಚು ಇದು ಅದು. ಗುರುನ ಕರೆಯೋಣ, ಗುರುನ ಕರೆದು ನೀವೇ ಮ್ಯೂಸಿಕ್ ಡೈರೆಕ್ಟರ್. ಅವರು ನಾನು ಮ್ಯೂಸಿಕ್ ಅಂತ. ಇಲ್ಲ ನೀವು ಮಾಡಿದ್ದೀರಲ್ಲ ಆಲ್ರೆಡಿ ಮಾಡಿ ಅಂತ. ಒಳಗಡೆ ಹೋಗಿ ಕೂತ್ಕೊಂಡ್ರು. ಫಸ್ಟ್ ಸಾಂಗ್ ಮಾಡಿದ್ದೆ ಸುಮ್ಮನೆ ನಗ್ತಾಳೆ ಏ ಟೈಟ್ಲ್ ಅಂತ ಹೇಳೋದು ಕೂಡಲೇ ಅವಾಗಲೇ ಫುಲ್ ಬೋಲ್ಡ್ ಔಟ್ ಆಗ್ಬಿಟ್ವಿ ನಾವೇ, ಏನು ಸೂಪರಾಗಿ ಮಾಡ್ತಾರೆ ಇವರು ಅಂತ. ಹಂಗೆ ಅಲ್ಲಿಂದ ಗುರುಕಿರಣ್ ಅವ್ರ ಎಂಟ್ರಿ ಆಯಿತು ನಿಮ್ಮ ಇದ್ರೊಳಗಡೆ. ಸೊ ಅಲ್ಲಿಂದ ಎ ಆದಮೇಲೆ ಫುಲ್ ಫ್ಲೆಡ್ಜ್ ಬ್ಯುಸಿ ಆಗ್ತೀರಿ. ಬಟ್ ಆ ಎ ಸಕ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ರಿಲೀಸ್ ದಿನದವರೆಗೆ? ಅಂದರೆ ನನಗೆ ನೆನಪಿದೆ, ವಿನಾಯಕ ಥಿಯೇಟ್ರ್ ಎದುರುಗಡೆ ಶಿವಮೊಗ್ಗದಲ್ಲಿ ಲಿಟ್ರಲಿ ಲಾಠಿ ಚಾರ್ಜ್ ಆಗಿತ್ತು. ಆ ಸಕ್ಸಸ್ನ ಉಪೇಂದ್ರ ಥಿಂಕ್ ಮಾಡಿದ್ರಾ? ಇಲ್ಲ ಇವ್ರೆ, ನಾನು ಹೇಳಿದ್ನಲ್ಲ, ನಾನು ಡೇ ಒನ್ನಿಂದ ಹೇಳ್ದಲ್ಲ, ಕಾಶಿ ಅವ್ರ ಮನೆಗೆ ಹೋಗ್ಬೇಕಾದ್ರೂ ಕೂಡ ನನಗೆ ಐಡಿಯಾ ಇಲ್ಲ ನಾನು ಮುಂದೆ ಡೈರೆಕ್ಟರ್ ಆಗ್ತೀನಿ, ಏನೋ ಮಾಡ್ತೀನಿ, ಏನೋ ಹಂಗೆ ನೋಡೋಕ್ಕೋ. ನಿಮಗೆ ನಿಜ ಹೇಳ್ಬೇಕಾದ್ರೆ ನಾನು ಆಳವಾಗಿದ್ದಿದ್ದು ಇದು, ಏನು ಹೇಳಿ, ಏನೋ ಬಂದು ಸಿನಿಮಾಗೆ ಹೋಗಿ ಒಂದೇನೋ ಆಗಿ ಒಂದೇನೋ ಸಮಾಜನೇನೋ ಮಾಡ್ತೀನಿ ಅನ್ನೋ ಥರ ಒಂದು ಇದು ಪ್ರಜಾಕ್ಕೆ ಅದು ಅಸ್ಪಷ್ಟವಾಗಿದ್ದು. ಅದು ಏನಕ್ಕೆ ಬಂತು ಅಂತಲೂ ಗೊತ್ತಿಲ್ಲ. ಅದಕ್ಕೆ ಪಾಪ್ಯುಲರ್ ಆಗಬೇಕು, ಸಿನಿಮಾಗೆ ಹೋಗ್ಬೇಕು ಅಂತ ಇಷ್ಟೇ ಕಾರಣಕ್ಕೆ ಬಂದಿದ್ದಷ್ಟೇ. ಇನ್ನು ನಾನು ಹೇಳಿದ್ರೆ ಒಂದು 4 ಜನ ಕೇಳಿದ್ರೆ ಏನೋ ಮಾಡಬೇಕು ಅಂತ, ಅದೊಂದು ಅಸ್ಪಷ್ಟವಾಗಿತ್ತು. ಅದು ಏನಕ್ಕಿತ್ತು ಅಂತ ನಂಗೆ ಗೊತ್ತಿಲ್ಲ. ಸೊ ಅದನ್ನು ಮಾಡಿದೆ. ಅದಾದ್ರ ಮೇಲೆ ಫ್ಲೋ ಅಲ್ಲಿ ಹೋಗ್ತಿದ್ದೆ ಅಷ್ಟೇ. ನನಗಿದು ಇಟ್ಟಾಗುತ್ತೆ, ಇದೇನೋ ಇದಾಗುತ್ತೆ ಅದೆಲ್ಲ ಗೊತ್ತಿರಲಿಲ್ಲ. ಏನೋ ಮಾಡಿಬಿಟ್ಟಿದ್ದೀನಪ್ಪ, ಅವ್ರ ದುಡ್ಡು ಅವ್ರಿಗೆ ಬಂದ್ಬಿಡ್ಬೇಕು ಆ್ಯಕ್ಚುಲಿ. ಏನು ಹೇಳಿ, ಓಮ್ ಬೇರೆ ಹಿಟ್ಟಾಗಿತ್ತಲ್ಲ ಅವಾಗ, ಮಾಡಿದ್ದೀನಿ, ಪ್ರೊಡ್ಯೂಸರ್ ಹಾಕಿದ್ದಾರೆ ದುಡ್ಡು, ಅವ್ರ ದುಡ್ಡು ಅವ್ರಿಗೆ ವಾಪಸ್ ಬಂದು ಸೇಫ್ ಆದರೆ ಸಾಕು ಅಂತ. ಬಟ್ ಯಶ್ರಾಜ್ ಅಂತ ಒಬ್ರು ಇದ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ರು. ಅವರು ಹಿಂದಿನ ದಿನ ಹೇಳಿದ್ರು ನನಗೆ, ನಾನು ನಾಳೆ ಹೇಳಿದ್ರೆ ಇದಕ್ಕೆ ವ್ಯಾಲ್ಯೂ ಇರಲ್ಲ ಈ ಮಾತನ್ನ ಉಪೇಂದ್ರ ಅವರೇ, ಇವತ್ತು ಹೇಳ್ತೀನಿ, ನಾಳೆ ರಿಲೀಸ್ ಇದೆ, ಈ ಪಿಕ್ಚರ್ ನೋಡಿ ಹೆಂಗಾಗುತ್ತೆ ಅಂತ. ನನಗೆ ಆಶ್ಚರ್ಯ. ಇಡೀ ಪಿಕ್ಚರ್ನ ಗಾಂಧಿನಗರದಲ್ಲಿ ಯಾರು ನೋಡ್ರೂ ಇಷ್ಟಪಡ್ತಾ ಇಲ್ಲ, ಎಲ್ಲರೂ ಬೈತಾ ಇದ್ದಾರೆ ಪಿಕ್ಚರ್ನ, ಅರ್ಥವೇ ಆಗಲ್ಲ ಈ ಪಿಕ್ಚರು, ಹುಚ್ಚುಚ್ಚು ಥರ ಇದೆ ಅಂತ. ಅವ್ರು ನೋಡಿದ್ರೆ 70-75 ಲಕ್ಷಕ್ಕೆ ಮೈಸೂರು ಬೆಂಗಳೂರು ತೊಗೊಂಡ್ಬಿಟ್ಟು. ಬಜೆಟ್ ಎಷ್ಟಿದೆ ಸರ್? ಮತ್ತು ಒಂದು ಕೋಟಿನೇನೋ ಆಗಿರ್ಬೇಕು ಅವಾಗ ಅಷ್ಟೇ. ಬರೀ ಮೈಸೂರು ಬೆಂಗಳೂರಲ್ಲೇ ಅಷ್ಟು ದುಡ್ಡು ಬಂತು. ಅದು 25 ಕೋಟಿ ಮೇಲೆ ಬಿಸ್ನೆಸ್ ಆಯ್ತು ಅಂತ ಮೊನ್ನೆ ಅವರು ಮಂಜು ಅವರು ಹೇಳಿದ್ರು, 28 ಕೋಟಿ ಬಿಸ್ನೆಸ್ ಆಗಿತ್ತು ಆ ಟೈಮಲ್ಲಿ. ಅವರು ಹಿಂದಿನ ದಿನ ಹೇಳಿದ್ರು, ನೋಡಿ ನಾಳೆ ಏನಾಗುತ್ತೆ ಈ ಪಿಕ್ಚರ್. ನಾನು ಏನು ಸರ್ ಹಿಂಗೆ ಹೇಳ್ತಿದ್ದೀರ? ಇಲ್ಲ ಇವತ್ತು ಹೇಳ್ಬೇಕು ನಾನು, ಇದು ನಾಳೆ ಹೇಳ್ಬಿಟ್ರೆ ಅದು ವ್ಯಾಲ್ಯೂ ಇರಲ್ಲ, ನಾಳೆ ರಿಪೋರ್ಟ್ ನೋಡಿ ಹೇಳ್ತೀನಿ ಅಂದ್ಬಿಡ್ತೀರಾ ನೀವು, ಇವತ್ತು ಹೇಳ್ತೀನಿ ಕೇಳಿ, ನಾಳೆ ನೋಡಿ ನೀವು ಮ್ಯಾಜಿಕ್ಕು ಅಂದರು. ಅಷ್ಟು ಕಾನ್ಫಿಡೆಂಟಾಗಿ ಒಬ್ರು ಹೇಳೋದಿದೆಯಲ್ಲ ಪಿಕ್ಚರ್ ಬಗ್ಗೆ, ಅವ್ರು ಪಿಕ್ಚರ್ನ ಅಷ್ಟು ಇಷ್ಟಪಟ್ಟು ತೊಗೊಂಡಿದ್ರು.
ಆಮೇಲೆ ನೆಕ್ಸ್ಟ್ ಡೇ ನೋಡ್ರೆ ಅದು ಓಪನಿಂಗ್ಗೆ ಆ ಥರ ಎತ್ಕೊಂಡ್ಬಿಟ್ಟಿತ್ತದು. ಓ ಅಂತ ಫುಲ್ ಕಾಲೇಜ್ ಬಿಕಾಸ್ ಹುಡುಗರು. ಆಫ್ ಸಾಂಗ್ಸ್ ಎಲ್ಲ ಹಿಟ್ ಹಾಂ, ಆಗ್ಬಿಟ್ಟು ಅದೇನೋ ಸಿಕ್ಕಾಪಟ್ಟೆ ಹುಡುಗರು ಆ ಥರ ಜನ ಅಂದರೆ ಆ ಕ್ರೇಜಿನೆಸ್ ನನಗೆ ಏನಿದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು. ಫಸ್ಟ್ ಡೇ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು. ಎಲ್ಲ ಥಿಯೇಟ್ರು 100 days ಹೋಗುತ್ತೆ, ನಾನು ಚಾಲೆಂಜಾ ಅಂದರು. ನಾನು ಏನು ಸರ್ ಹೇಳ್ತೀರೋ, ಒಂದು ಥಿಯೇಟ್ರ್ 100 days ಹೋದ್ರೆ ದೊಡ್ಡ ವಿಷಯ ನೋಡಿ. ಎಲ್ಲ ಥಿಯೇಟ್ರ್ ಎಲ್ಲೆಲ್ಲಿ ರಿಲೀಸ್ ಮಾಡಿ ಎಲ್ಲ ಥಿಯೇಟ್ರ್ 100 days ಹೋಗುತ್ತೆ. ನನಗೆ ಎಲ್ಲ ಥಿಯೇಟ್ರ್ 100 days ಹೋಗಿ, ಕಾವೇರಿ, ಉಮಾ, ಸಂತೋಷು ಎಲ್ಲೆಲ್ಲಿ ಮಾಡಿದರೆ ಎಲ್ಲ ಥಿಯೇಟ್ರ್ 100 days. ಅದೆಲ್ಲ ಕೆಲವು ಸತಿ ಅದು ಮಿರಾಕಲ್ ಅಷ್ಟೇ. ಅದಾಯ್ತು ಸರ್. ನಾನು ಮತ್ತೆ ಉಪೇಂದ್ರಾಗಿ ಬರೋಕ್ಕೆ ಮುಂಚೆ, ಅದಕ್ಕೆ ಮುಂಚೆ ನೀವು ಆಲ್ರೆಡಿ ಓಮ್ ಮಾಡಿ ಅದ್ಭುತ ಡೈರೆಕ್ಟರ್ ಅಂತ ತೋರಿಸ್ಕೊಂಡಾಗಿತ್ತು, ದೊಡ್ಡ ಸಕ್ಸಸ್ಸನ್ನು ಕೊಟ್ಟಾಗಿತ್ತು ಶಿವರಾಜ್ ಕುಮಾರ್ ಅವ್ರಿಗೆ. ಬಟ್ ಆ ಕಥೆನ ಒಪ್ಸಿದ್ದು ಯಾರಿಗೆ ಸರ್ ಫಸ್ಟ್ ನೀವು? ಶಿವಣ್ಣ ಅವ್ರಿಗೆ, ಅಣ್ಣ ಅವ್ರಿಗೆ? ಅಣ್ಣವರು ವರದಣ್ಣಂಗೆ ಫಸ್ಟ್ ಹೇಳಿದ್ದ ಕಥೆನ. ಎಷ್ಟು ಕಷ್ಟ ಸರ್, ಅಥವಾ ಸುಲಭನಾ ಕತೆ ಒಪ್ಸೋದು ಅಣ್ಣ ಅವ್ರಿಗೆ? ಏನೋ ಅದೆಲ್ಲ ನಂಗೆ ಗೊತ್ತಾಗ್ತಿರಲಿಲ್ಲ ಅವರೇ. ನನಗೇನಂದರೆ ಆ ಕತೆ ಅಣ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದೊಂದು ಎಕ್ಸೈಟ್ಮೆಂಟ್ ಇತ್ತು. ಅಣ್ಣ ಅವರು ಅನ್ನೋದೊಂದು ನನಗೆ ಅವನ್ನೆಲ್ಲ ನೋಡೋದೇ ಒಂದು ಎಕ್ಸೈಟ್ಮೆಂಟು ಆ ಥರ. ಬಟ್ ನಾನಲ್ಲಿ ಡೈರೆಕ್ಟ್ರಾಗಿ ಹೋದಾಗ ನಾನು ಕತೆ ಹೇಳಬೇಕಷ್ಟೇ. ಆ ಕಥೆನ ಹೇಳಿದೆ, ನಾನು ಪ್ಲ್ಯಾನೆಲ್ಲ ಹೇಳಿದೆ. ಆಮೇಲೆ ಆಗಿದ್ದಿದ್ದು ಏನು ಹೇಳಿ, ಬ್ಯಾಂಗ್ಳೂರು ಏನೋ ಟೈಮ್ಸ್ ಆಫ್ ಇಂಡಿಯಾ ಅದು ಇದು ಪೇಪರ್ ಕಟ್ಟಿಂಗ್ಸ್ ಎಲ್ಲ ತೊಗೊಂಡೋಗಿ, ಸರ್ ಈ ಥರ ಆ್ಯಕ್ಚುಲಿ ಇದೆ, ಆಯಿಲ್ ದಂಧೆ ಈ ಥರ ಇದೆ, ಏನೋ ಅಂಡರ್ ವರ್ಲ್ಡ್ ಈ ಥರ ಇದೆ, ಮಾಫಿಯಾ, ಇದ್ರೊಳಗಡೆ ಒಂದು ಈ ಥರ ಕತೆ ಬರುತ್ತೆ, ಈ ಥರ ಅಂದ್ಬಿಟ್ಟು ಒಂದು ಕಥೆನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅವ್ರಿಗೆ ಏನೋ ಫಸ್ಟ್ ರೀಡಿಂಗೇ ಅವ್ರಿಗೆ ಇಷ್ಟ ಆಗೋಯ್ತು ಆ್ಯಕ್ಚುಲಿ, ಅವ್ರಿಗೆ ವರದಣ್ಣಂಗೆ, ಅಣ್ಣ ಅವ್ರಿಗೆ. ಸೊ ಅದಾದಮೇಲೆ ಒಂದು ಸರಿ ಶಿವಣ್ಣಂಗೆ ರೀಡಿಂಗ್ ಕೊಟ್ಟು, ಶಿವಣ್ಣ ಟಕ್ಕಂದ್ರೆ ಸೂಪರಮ್ಮ ಅಂತ ಅವರು. ಸೊ ಹಂಗದು ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಅದರಲ್ಲಿ ನೀವು ಒರಿಜಿನಲ್ ಬ್ಯಾಂಗ್ಳೂರಿನ ಡಾನ್ಗಳನ್ನೆಲ್ಲ ಆ್ಯಕ್ಟ್ ಮಾಡಿಸಿದ್ರಿ. ಹೌ ಇಟ್ ವಾಸ್? ಆ ಪ್ರೋಸೆಸ್ ಹೆಂಗೆ, ಆ ಥಾಟ್ ಹೆಂಗೆ, ಅಥವಾ ಅವ್ರನ್ನೆಲ್ಲ ಏನೋ ಒಂದು ಸತಿ ಅನ್ನಿಸ್ತು ಆ್ಯಕ್ಚುಲಿ. ಏನೋ ಈ ಲಾಸ್ಟಲ್ಲಿ ಯಾವ ಆರ್ಟಿಸ್ಟ್ ಹಾಕೋಣ ಅನ್ನಿಸ್ದಾಗ, ರೌಡಿಗಳಿಗೆ ಆರ್ಟಿಸ್ಟ್ ಹಾಕೋಬೋದು, ಅವ್ರನ್ನೇ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಅವ್ರ ಕೈಲೇ ಹೇಳ್ಸಿದ್ರೆ ಚೆನ್ನಾಗಿರುತ್ತೆ, ರೌಡಿಸಮ್ ಬೇಡ ಅಂತ. ಯಾರು ಅಂದಾಗ ಅವಾಗ ರವಿ ಬೆಳಗೆರೆ ಒಂದಷ್ಟು ರೌಡಿಗಳನ್ನೆಲ್ಲ ಮೀಟ್ ಮಾಡಿ ಇಂಟರ್ವ್ಯೂ ಎಲ್ಲ ಮಾಡ್ತಿದ್ರು. ಆಗ ಅವ್ರನ್ನ ಮೀಟ್ ಮಾಡಿ ನನಗೆ ಒಂದಷ್ಟು ಜನ ಕಾಂಟ್ಯಾಕ್ಟ್ ಕೊಡಿ ಅಂತ. ಆಮೇಲೆ ಅದು ಏನೋ ಕಾರಣಕ್ಕೆ ಆಮೇಲೆ ಆಗಲಿಲ್ಲ. ಆಮೇಲೆ ಏನೋ ಅಣ್ಣ ಅವರ ಕಂಪ್ನಿಲಿ ಒಬ್ರು ರಾಮಣ್ಣ ಅಂತ ಒಬ್ರು ಇದ್ರು. ಸೊ ಅವ್ರನ್ನ ಕೇಳಿದೆ, ಈ ಥರ ಸಿಗ್ತಾರಾ ಅಂತ. ನನಗೆ ಗೊತ್ತಿರೋರ್ಗೆ ಹೇಳ್ತೀನಿ ನಾನು ಅಂದ್ಬಿಟ್ಟು, ಅವಾಗ ಜೇಡ್ರಳ್ಳಿ ಕೃಷ್ಣಪ್ಪ, ಏನೋ ಕೊರಂಗು, ಏನೋ ಕೃಷ್ಣ ಅಂತ ಆ ಥರ ಎಲ್ಲ ಇವರೆಲ್ಲನೂ ಕಾಂಟ್ಯಾಕ್ಟ್ ಮಾಡಿಸಿದ್ರು. ಅವಾಗ ತನ್ವೀರು, ಆ ಥರ ರಾಜೇಂದ್ರ. ಸೆಟ್ಟಲ್ಲಿ ಏನು ಸಮಸ್ಯೆ ಆಗಿಲ್ಲ ಸರ್? ಅಲ್ಲ ಆದರೆ ಇಲ್ಲ, ಅದನ್ನು ಅಣ್ಣ ಅವ್ರ ಕಂಪ್ನಿ ಇದ್ದಿದ್ದರಿಂದ ಅದು ಇದಾಗ್ತಿರ್ಲಿಲ್ಲ. ಕೆಲವು ಕಡೆ ಹೇಳ್ಬಿಡೋರು ಆ್ಯಕ್ಚುಲಿ, ಇವತ್ತು ಬೇಡ ಶೂಟಿಂಗು ಬೇಡ, ಯಾಕಂದರೆ ಸ್ವಲ್ಪ ಸರಿ ಇಲ್ಲ, ಎರಡು ಗ್ಯಾಂಗ್ ಮಧ್ಯೆ ಸರಿ ಇಲ್ಲ ಅಂತ. ಸೊ ಆ ಥರ ಅವಾಯ್ಡ್ ಮಾಡ್ತಿದ್ವಿ. ಸೆಟ್ಟಲ್ಲೆಲ್ಲ ಸೆಕ್ಯೂರಿಟಿ ಎಲ್ಲ ಹಾಕ್ಸ್ಕೊತಾ ಇದ್ರಿ ಸರ್? ಅವ್ರವರು ಸೆಕ್ಯೂರ್ಡಾಗೆ ಬರೋರು, ಯಾಕಂದರೆ 4 ಗ್ಯಾಂಗ್ಗಳು ಬರೋದಲ್ಲ. ಆಮೇಲೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ, ಅವ್ರದ್ದು ಒರಿಜಿನಲ್ ಲೊಕೇಶನ್ಗೆ ಹೋದೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನನಗನ್ನಿಸ್ತು, ಇವ್ರನ್ನ ಬೇರೆ ಲೊಕೇಶನ್ ಮಾಡೋದು, ಇಲ್ಲೇ ಮಾಡಬೇಕು ಅಂತ. ಆಮೇಲೆ ನಾನು ಹೇಳಿದೆ, ನೀವೆಲ್ಲೂ ಬರಬೇಡಿ, ನಾನು ಇಲ್ಲೇ ಬಂದು ಶೂಟ್ ಮಾಡ್ತೀನಿ, ಓಕೆನಾ ಅಂತ. ಇಲ್ಲೇ ಮಾಡ್ತೀರಾ ನೀವು ಅಂತ. ನೀವು ಇವಾಗ ಏನು ಮಾಡಿದ್ರು ಅದನ್ನೇ ಮಾಡಬೇಕು ಅಂತ ನ್ಯಾಚುರಲ್ ಆಗಿ ಹಂಗೆ ಮಾಡಿದ್ದು ಅವಾಗ.